ಇದು ಸೀಬೆಕಾಯಿ ತೋಟ. ಅದೇ ಕೆಂಪು ಸೀಬೆಕಾಯಿ, ಕೆಂಪು ಕಲರ್ ಬರುತ್ತೆ ಒಳಗಡೆ, ಹಾಗೂ ಚೆನ್ನಾಗಿ ಹಣ್ಣಾದರೆ ಕಾಣಿಸುತ್ತೆ. ಗಿಡ ಹೋಗಿರೋವಂಥದ್ದು, ಸುಮಾರು ಏನೋ ರೋಗ ತುರ್ತಾಗಿ ಹೋಗಿರೋವಂಥದ್ದು. ಈ ಗಿಡನೂ ಸ್ವಲ್ಪ ಕಬ್ಬಿಣಾಂಶ ಕಮ್ಮಿ ಇರೋದಕ್ಕೋಸ್ಕರ ಕಲರ್ ಆಗಿರೋವಂಥದ್ದು. ಇನ್ನು ಮಾಮೂಲಿ ಈ ಥರ ಹಸಿರಾಗಿರುವಂಥ ಗಿಡಗಳಾದರೆ ತುಂಬ ಚೆನ್ನಾಗಿರುವಂಥ ಗಿಡಗಳು. ಈ ಗಿಡನ ನಾವು ಸ್ವಂತ ನಮ್ಮದಲ್ಲ, ರೈತರದ್ದು ಲೀಸ್ಗೆ ಹಾಕ್ಕೊಂಡಿರೋಂಥದ್ದು. 5 ವರ್ಷ ಅವರು ರೈತರು ಯಾವ ರೀತಿಯಾಗಿ ಕೊಡ್ತಾರೋ ಆ ರೀತಿಯಾಗಿ ನಾವೇ ಎಲ್ಲ ಡೆವಲಪ್ಮೆಂಟ್ನ ಮಾಡುವಂಥದ್ದು. ನೀರೊಂದು ಅವ್ರು ಬಿಟ್ಟು ಕೊಡುವಂಥದ್ದು, ಆ ರೀತಿಯಾಗಿ ಮಾಡಿರುವಂಥ ತೋಟ. ಸರಿಸುಮಾರು ಒಂದು 2,000 ಗಿಡಕ್ಕೂ ಅಧಿಕವಾಗಿ ನಾನು ಲೀಸ್ಗೆ ಹಾಕ್ಕೊಂಡಿರೋಂಥದ್ದು. ಕಾಯಿ ರೀತಿಯಾಗಿರುತ್ತೆ, ಹಣ್ಣಾದರೆ ಈ ರೀತಿಯಾಗೆಲ್ಲ ಬರುತ್ತೆ. ಮೊನ್ನೆ ತಾನೇ ಒಂದಷ್ಟು ಕಳೆ ಚೆನ್ನಾಗಿ ಬೆಳ್ಕೊಂಬಿಟ್ಟಿತ್ತು, ಆದರೆ ಒಂದಷ್ಟು ಕಳೆ ಔಷಧಿನ ಹೊಡೆದು ಒಂದು ಕಳೆಯನ್ನು ನಾಶ ಮಾಡೋವಂಥದ್ದು ಮಟ್ಟಿಗೆ ನಡೆದಿರೋಂಥದ್ದು. ಅದು ಅಷ್ಟೇ, ಸುಮಾರು ಒಂದು 10 ವರ್ಷ ಅಧಿಕವಾಗಿ ಇರುವಂಥ ಗಿಡ. ಈ ರೀತಿಯಾಗಿ ಅದಕ್ಕೆ ಅಂದರೆ ಏಜ್ ಆದಾಗ ರೋಗಕ್ಕೆ ತುರ್ತಾಗಿ ಈ ಥರ ಗಿಡ ಹೋಗ್ತಾ ಇರ್ತದೆ. ಇಲ್ಲಿ ಒಂದು ಗಿಡ ಹೋಗಿದೆ. ಕಾಯಿ ನೋಡಿ, ಈ ರೀತಿಯಾಗಿ ಕಾಯಿ ಬರುತ್ತೆ. ಮತ್ತು ಈಗ ಹೊಸ ಚಿಗುರು ಈ ರೀತಿಯಾಗಿ ಬರ್ತಾಯಿದೆ. ಕಾಯಿ ಮುಗಿದ ತಕ್ಷಣ ಕಟಿಂಗ್ ಹಾಕಿದ್ರೆ ಒಂದಷ್ಟು ಬೆಳವಣಿಗೆಗೆ ಅದಕ್ಕೆ ಒಂದಷ್ಟು ಪೌಷ್ಟಿಕಾಂಶಗಳನ್ನ ಕೊಟ್ಟರೆ, ಅಂದರೆ ರಸಪೂರಿತವಾದ ಗೊಬ್ಬರ ಒಂದಷ್ಟು ಲಾಗೊಡ್ಡು ಕೊಟ್ಟು ಚೆನ್ನಾಗಿಟ್ಕೊಂಡ್ರೆ ಬೇಗ ಬರುತ್ತೆ. ಇದು ವೈಟ್ ಕಾಯಿ. ಇದು ಸಹ ವೈಟ್ ಗಿಡ. ನಮ್ಮ ತೋಟದಲ್ಲೂ ಕೂಡ ಒಂದು 4ರಿಂದ 5 ಗಿಡ ವೈಟ್ ಇದೆ. ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಅಂದರೆ ನಮ್ಮ ಒಂದು ರೈತರ ಮೈಂಡ್ ಏನಿರುತ್ತೆ ಅನ್ನೋದಾದರೆ, ಅತಿ ಹೆಚ್ಚಾಗಿ ಲಾಭ ತಗೊಳ್ಳಿಕ್ಕಾಗೋದಿಲ್ಲ, ಒಂದು ತಕ್ಕ ಮಟ್ಟಿಗೆ ಲಾಭವನ್ನು ಕಂಡ್ರೆ ಸಾಕು ಅಂತ ಎಲ್ಲ ನೋಡಿ. ಇದೆಲ್ಲ ಈಗ ಇನ್ನು ಈ ಸೈಜಲ್ಲಿದೆ. ಅಂದರೆ ನಾವು ಈ ರೀತಿಯಾದ ಕಾಯಿನ ನಾವು ಎಕ್ಸ್ಪೋರ್ಟ್ಗೆ ಕೊಡ್ತೀವಿ. ಹಣ್ಣಾಗಿ ತುಂಬಾ ಹಣ್ಣಾಗೋದ್ರೆ ಅದನ್ನು ನಾವು ಜ್ಯೂಸಿಗೆ ಅಂತಂದ್ಬಿಟ್ಟು ಪರಿಗಣಿಸಿ ಜ್ಯೂಸಿಗೆ ಕೊಡ್ತೀವಿ. ಇನ್ನೊಂದಷ್ಟು ಅರ್ಧ ಕಲರು ಅನ್ನೋದು ಆದರೆ ಅದನ್ನು ನಾವು ಮಾರ್ಕೆಟಿಗೆ ಕೊಡುವಂಥದ್ದು. ಒಂದೊಂದು ದಿವಸ ಒಳ್ಳೆ ಬೆಲೆ ಸಿಗುತ್ತೆ, ಒಂದೊಂದು ದಿವಸ ಬೆಲೆ ಸಿಗೋದಿಲ್ಲ. ನೋಡಿ, ಇದು ಹೊಸ ಚಿಗುರಾಗಿ ಬರ್ತಾ ಇರೋಂಥದ್ದು. ಇದು ಸಹ ಏನು ನಾವು ಆರ್ಗಾನಿಕ್ ಅಂತ ಹೇಳ್ತೀವಿ. ಕೆಳಗಡೆ ಗೊಬ್ಬರವನ್ನು ಗಿಡಕ್ಕೆ ವರ್ಷ ಗೊಬ್ಬರವನ್ನು ಕೊಡುವಂಥದ್ದು, ಕೊಟ್ಟು ಬೆಳೆಯನ್ನು ಬೆಳೆಯುವಂಥದ್ದು.
ಇದು ಎಕ್ಸ್ಪೋರ್ಟ್ಗೆ ಹೋಗುವಂಥದ್ದು, ಸಿಂಗಾಪುರ್ಗೆ ಎಕ್ಸ್ಪೋರ್ಟ್ಗೆ ಕಳಿಸುವಂಥದ್ದು. ಇವತ್ತು ಸರಿಸುಮಾರು ಒಂದು 250 kg ಬಂದಿದೆ, ಆರ್ಡರ್ ಬಂದಿದೆ. ಹಾಗೆ ಅದಕ್ಕಾಗಿ ಕೀಳ್ತಾ ಇದ್ದೀವಿ. ಇದೆಲ್ಲ ಹೊಸ ಚಿಗುರು ಬಂದು ಅದರೊಳಗಡೆ ಬರುವಂಥದ್ದು ಕಾಯಿ. ಇದರಲ್ಲೇ ಚಿಗುರಾಗಿ ಯಾವ ರೀತಿಯಾಗಿ ಚಿಗುರು ಬರ್ತಾಯಿದೆ ಅಂತ. ಈ ರೀತಿಯಾಗಿರುತ್ತೆ. ಮತ್ತು ಕಾಯಿ ಸಹ ಈ ರೀತಿಯಾಗಿ ಗ್ರೈಂಡಿಂಗ್ ಮಾಡ್ತೀವಿ. ಒಳ್ಳೆ ಕ್ವಾಲಿಟಿಯಾಗಿ ಕಾಯಿಯನ್ನು ಕೊಡಬೇಕು. ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಒಂದು ಸೈಜಿನ ರೂಪಾಂತರವಾಗಿ ಕೊಡತಕ್ಕದ್ದು. ಡೈಲಿ ಆರ್ಡರ್ ಇರುತ್ತೆ, ಆದರೆ ಒಂದೊಂದು ಟೈಮಲ್ಲಿ ಮಾತ್ರ ಕಾಯಿ ನಮಗೆ ಸಿಗೋದಿಲ್ಲ. ಏಕೆಂದರೆ ವರ್ಷದಲ್ಲಿ 2 ಬೆಳೆ ಬೆಳೆದ್ರೂ ಕೂಡ ನಮಗೆ ಕನಿಷ್ಠ ಪಕ್ಷ 2 ತಿಂಗಳ ಕಾಲ, 2.5 ತಿಂಗಳ ಕಾಲ ನಮಗೆ ಕಾಯಿ ಸಿಗೋದಿಲ್ಲ ಒಂದೊಂದು ಟೈಮಲ್ಲಿ. ಆ ಟೈಮಲ್ಲಿ ಬೇರೆಯವ್ರ ಹತ್ರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಎಲ್ಲ ತಗೊಂಡು ನಾವು ಎಕ್ಸ್ಪೋರ್ಟ್ನ ಮಾಡುವಂಥದ್ದು. ಆದರೂ ಸಹ ಹಬ್ಬದ ದಿನಗಳಲ್ಲಿ ಮಾತ್ರ ಅತಿ ಹೆಚ್ಚಾಗಿ ಕಾಯಿನ ತಗೊಳ್ಳುವಂಥದ್ದು ನಾವು ಮಾಡ್ತೀವಿ. ಇದಿಷ್ಟು ರೈತರು, ನಮ್ಮಂಥ ರೈತರು ಮಾಡುವಂಥ ಕೆಲಸಗಳು. ವಂದನೆಗಳೊಂದಿಗೆ ಶುಭವಾಗಲಿ.